ಬರೀ MLA ಮಿನಿಸ್ಟರ್ಸ್ ಅಷ್ಟೇ ಬಂದರೆ ನೀವು ಮನವಿ ತಗೊಳ್ಳೋದು. DPR ಸೆಕ್ರೆಟ್ರಿ ಇಲ್ಲಿ ವಿಧಾನಸೌಧ ಒಳಗಡೆ ಮನವಿ ತೊಗೊಳಕ್ಕೆ ಬಂದರೆ ಮೂರು ಸತಿ ಬಂದಿದ್ದೀವಿ. ಬರೀ ಟಪಾಲೆಲ್ಲ ಕೊಟ್ಟೋಗಿ ಅಂತಂದರೆ ಇದು ಒಂದು ಸತಿನಾ? ಇದು ಸ್ಟೂಡೆಂಟ್ಸ್ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಒಂದು ಮನವಿ ಇಸ್ಕೊಂಡು ಅಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳ್ತಾ ಇಲ್ಲ ಅಂತಂದರೆ ಇವರು DPR ಸೆಕ್ರೆಟ್ರಿ ಏನಕ್ಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರ ಏನಕ್ಕಿಂತ ಈ ಥರ ವ್ಯಕ್ತಿಗಳನ್ನ DPR ಸೆಕ್ರೆಟರಿ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ರಾಜ್ಯದ ಸಮಸ್ಯೆಗಳು ಯಾವ ರೀತಿ ಬಗೆಹರಿಸಬೇಕು? ಒಂದು ಮನವಿ ಸರ್, ಇದು 3ನೇ ಟೈಮ್ ಬಂದಿರ್ತೀನಿ. 3ನೇ ಟೈಮ್ ಬಂದ್ರೂ ಟಪಾಲ ಕೊಟ್ಟೋಗಿ ಅಂತಂದ್ರೆ ಏನು ಸಮಸ್ಯೆ ಏನು ಹೇಳಿದ್ರು? ಈ ಸಮಸ್ಯೆ ಮುಂದಿರೋದು ಹೋಗ್ಲಿ. KPSC ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ತಿದ್ದಾರೆ. ಇವ್ರು ಏನಾಗ್ತಿದೆ, ಸರ್ಕಾರ ಇವರಿಗೆ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಮೀಟಿಂಗ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಳೋದು ಹೆಂಗೆ? ವಿಚಾರ ಆದ್ರೂ ಮುಟ್ಬೇಕಲ್ಲ. ಬರೀ ಏನು ಪೊಲಿಟಿಷಿಯನ್ಸು ಟ್ರಾನ್ಸ್ಫರು ಅಂಥವ್ರು ಅಷ್ಟೇ ಬರಬೇಕು ಇಲ್ಲಿ. ಬರೀ MLA ಮಿನಿಸ್ಟರ್ಸ್ ಅಷ್ಟೇ ಇರೋದು ಅಂತ ಹಾಕ್ಬಿಡಿ ಬೋರ್ಡು, ಜನಸಾಮಾನ್ಯರಿಗೆ ಇಲ್ಲ ಅಂತ ಹೇಳಿ. ಮೇಡಮ್ ಯಾವುದು ಒಂದ್ಸತಿ ಅಲ್ಲ ಮೇಡಮ್, ಇದು 3rd ಟೈಮ್ ಬರ್ತಾ ಇರೋದು ಮೀಟಿಂಗನ್ನು. ಅಲ್ಲ ಅದೇ MLA ಮಿನಿಸ್ಟರ್ಸ್ ಮತ್ತೆ DC ಒಳಗಡೆ ಹೋಗ್ತಾರೆ. ಸ್ಟೂಡೆಂಟ್ ಇಶ್ಯೂಸ್ ಬಂತಂತಂದ್ರೆ ಇಲ್ಲೇ ಕುಂಡಿಸ್ಬಿಡೋದಾ? ಸಮಸ್ಯೆಗಳು ಅರ್ಥ ಮಾಡ್ಕೊಬೇಕಲ್ಲ.